ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ನಟ ದರ್ಶನ್ಗೆ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದಂಥ ಬಾತುಕೋಳಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ಪ್ರತಿಧ್ವನಿಸ್ತಾ ಇದೆ. ವಿದೇಶಿ ಬಾತುಕೋಳಿಯೊಂದನ್ನು ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಅದನ್ನು ಸಾಕ್ತಾ ಇದ್ರು. ಅದಕ್ಕೆ ಬಾರ್ ಹೆಡೆಡ್ ಗೂಸ್ ಅಂತ ಕರೀತಾರೆ. ಟಿ ನರಸೀಪುರ ಕೋರ್ಟ್ನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿಯಾಗಿದೆ. ದರ್ಶನ್ ತೋಟದ ಮೇಲೆ ದಾಳಿ ಕೂಡ ಆಗಿತ್ತು. ಆ ಬಾತುಕೋಳಿಯನ್ನು ವಶಕ್ಕೆ ಕೂಡ ಪಡ್ಕೊಂಡಿದ್ರು ಅರಣ್ಯಾಧಿಕಾರಿಗಳು. 4 ಬಾತುಕೋಳಿಗಳನ್ನು ದರ್ಶನ್ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿದ್ರು. ಈ ಸಂಬಂಧ ವಿಚಾರಣೆಗೆ ಸಮನ್ಸ್ ಕೊಟ್ಟಿದೆ ನ್ಯಾಯಾಲಯ. ನಟ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಇಬ್ಬರಿಗೂ ಕೂಡ ಸಮನ್ಸ್ ಕೊಡಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ಬಾತುಕೋಳಿಯನ್ನು, ವಿದೇಶದ ಬಾತುಕೋಳಿಯನ್ನು ತಂದು ಸಾಕಿರೋ ವಿಚಾರಕ್ಕೆ ಎಲ್ಲಿಂದ ತಗೊಂಡ್ರಿ, ಹೇಗೆ ತಗೊಂಡ್ರಿ, ಹೇಗೆ ತಂದ್ರಿ, ಹೇಗೆ ಸಾಕಿದ್ರಿ, ಕೆಲವೊಂದು ಪ್ರಾಣಿಗಳನ್ನು ಸಾಕುವ ವಿಚಾರದಲ್ಲಿ ನಿರ್ಬಂಧಗಳಿದೆ. ಅದು ವಿದೇಶಿ ಬಾತುಕೋಳಿಯನ್ನು ಭಾರತಕ್ಕೆ ತಂದು ಅದನ್ನು ಸಾಕಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿದೆ. ಯಾವುದು ಸಾಕಬೇಕು ಮತ್ತು ಯಾವುದು ಸಾಕಬಾರ್ದು ಅನ್ನೋದಕ್ಕೂ ಕೂಡ ನಿಯಮ ಇದೆ. ಆ ನಡುವೆ ಈಗ ಇವರು ಬಾತುಕೋಳಿಯನ್ನು ಸಾಕೊಂಡಿದ್ರು. ಅದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ದಾಳಿ ಮಾಡಿದ್ರು. ದಾಳಿ ಮಾಡಿ 4 ಬಾತುಕೋಳಿಗಳನ್ನು ವಶಕ್ಕೆ ಕೂಡ ಪಡ್ಕೊಂಡ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳ್ತಿದ್ದಂಗೆ ಸಮನ್ಸ್ ಜಾರಿಯಾಗಿದೆ. ಈ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ.